ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಟಾರ್ವಾಡ್ಗೆ ಅಟ್ಯಾಚ್ ಆಗಿರೋಂಥ ಒಂದು 2.5 ಎಕರೆ ತೋಟ ತೋರಿಸ್ಕೊಡ್ತೀನಿ ಬನ್ನಿ. ಪ್ಯೂರ್ ರೆಡ್ ಸಾಯಿಲ್ ಇದೆ, ಕುಂಕುಮ ರೀತಿ ಇದೆ ಮಣ್ಣು. ತುಂಬಾ ಒಂದೊಳ್ಳೆ ವಾಟರ್ ಬೆಲ್ಟ್ ಏರಿಯಾ ಮತ್ತು ನೀರು ಕೂಡ ತುಂಬ ಚೆನ್ನಾಗಿದೆ. ಒಂದು ಬೋರ್ ಇದೆ. ಅದಕ್ಕಿಂತ ಮೊದಲು ಒಂದು ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು 6 ಮಂತ್ ಬ್ಯಾಕ್ 6 ತಿಂಗಳಿಂದ ಒಂದೊಬ್ಬರಿಗೆ ಜಮೀನು ಕೊಡಿಸಿದ್ದೆ, ಮಲ್ಲಿಕಾರ್ಜುನ್ ಸರ್ ಅಂತ. ನೋಡಿ ಏನು ಡೇಟಲ್ಲಿ ನಿಮಗೆ ಶೋ ಮಾಡ್ತಾ ಇದ್ದಲ್ಲ, 6 ತಿಂಗಳಿಂದ ನಾನು ಆಲ್ರೆಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದು ಕೃತಜ್ಞತೆ ಸಲ್ಲಿಸ್ತಾ ಒಂದು ವಿಡಿಯೋನೂ ಕೂಡ ಹಾಕಿದ್ದೆ. ವಿಡಿಯೋ ಮಧ್ಯೆ ದಯಮಾಡಿ ಈ ವಿಡಿಯೋ ನೋಡಿ. ತಿಂಗಳಲ್ಲಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಶ್ರೀಮತಿ ಶಿಲ್ಪಾ ಮೇಡಮ್ ಮತ್ತು ಮಲ್ಲಿಕಾರ್ಜುನ್ ಸರ್ ಅವರು ಪರ್ಚೇಸ್ ಮಾಡಿದ ಲ್ಯಾಂಡ್ಸು. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಸುಮಾರು ಒಂದು 3-4 ತಿಂಗಳಿಂದನೂ ಕೂಡ ನಮ್ಮ ಜೊತೆ ಓಡಾಡ್ಕೊಂಡು, ಇಲ್ಲ ನೀವೇ ಜಮೀನು ಮಾಡಿಕೊಡ್ಬೇಕು, ನಿಮ್ಮ ಮೇಲೆ ನಂಬಿಕೆ ಇದೆ, ಒಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡಿ ಅಂತ ನಮ್ಮ ಜೊತೆ ಇದ್ದರು. ಪ್ರತಿಯೊಂದು ವಿಡಿಯೋ ನೋಡಿ ಅವ್ರಿಗೆ ಅಡ್ಜಸ್ಟ್ ಆಗೋಂಥ ಲ್ಯಾಂಡನ್ನು ಚಾಯ್ಸ್ ಮಾಡಿ ಬಂದು ವಿಸಿಟ್ ಮಾಡೋರು. ಕೊನೆಗೆ ಒಂದು ಒಳ್ಳೆ ಬೆಲೆಗೆ ಒಂದು ಒಳ್ಳೆ ಲ್ಯಾಂಡ್ ಕೊಡಿಸಿದ್ದೀನಿ ಅನ್ನೋ ಖುಷಿ ಇದೆ. ಮತ್ತು ಆಡಿದ ಮಾತಂತೆ ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಂತು ಹೆಲ್ಪ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ದಿವಸ, ಒಂದು 2 ಮಂತ್ಸು ಅವ್ರ ಹತ್ರ ರಿವ್ಯೂ ತಗೋತೀನಿ, ನೀವೇ ನೋಡ್ರಂತೆ. ಮಲ್ಲಿಕಾರ್ಜುನ್ ಸರ್ಗೆ ಜಮೀನು ಕೊಡಿಸುವಾಗ ಜಮೀನು ಈ ರೀತಿ ಇತ್ತು. ಕಸನ ರಸ ಮಾಡ್ತಾರೆ ಅಂತಲ್ಲ, ಆ ರೀತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಜಮೀನು ಅಂತ ತೋರಿಸ್ಕೊಡ್ತೀನಿ ನೋಡಿ ವಿಡಿಯೋದಲ್ಲಿ. ಅವರ ಪರಿಶ್ರಮ ಎದ್ದು ಕಾಣುತ್ತೆ. ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡಿವಿ. ಮಿಲಿಟ್ರಿ ಪ್ರಕಾರ 32 ಜನ ಕರ್ಕೊಬಂದು ಸೈನ್ ಹಾಕ್ಸಿರೋದು, ಎಲ್ಲರನ್ನೂ ಕರ್ಕೊಬಂದು. ಆಡಿದ ಮಾತಂತೆ ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ಅವ್ರ ಜೊತೆಲಿ ನಿಂತ್ಕೊಂಡೆ. ಪ್ರತಿಯೊಂದು ರೀತಿ ಹೆಲ್ಪ್ ಕೂಡ ನಿಂತ್ಕೊಂಡೆ. 2 ತಿಂಗಳು ಅಂತ ಹೇಳಿದೆ, 6 ತಿಂಗಳು ಆದಮೇಲೆ ರಿವ್ಯೂ ತಗೋತೈತೆ ನೋಡಿ. ಅವ್ರ ಜಮೀನನ್ನು JCB ಕರ್ಕೊಂಬಂದು ಎಲ್ಲ ಕ್ಲೀನ್ ಮಾಡಿಸಿ ನಿಂತ್ಕೊಂಡು ನಾನು ಒಂದು ಬೆನ್ನೆಲುಬಾಗಿ ನಿಂತೆ ಅಂತ ಹೇಳಿದ್ರೆ ನೋಡಿ. ಆ ರೀತಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಸಹಾಯಕ್ಕೆ ನಿಂತೆ ನೋಡಿ. JCB ಎಲ್ಲ ಕರ್ಕೊಬಂದು ಕ್ಲೀನ್ ಮಾಡಿಸ್ದೆ. ಅದಾದಮೇಲೆ ಫೆನ್ಸ್ ಹಾಕ್ಸ್ಕೊಟ್ಟೆ, ಮತ್ತು ಗೇಟ್ ಅವ್ರು ಕರ್ಕೊಬಂದು ಅಳತೆ ಮಾಡಿಸಿ ಗೇಟು ಕೂಡ ಹಾಕ್ಸ್ಕೊಟ್ಟೆ. ಗೇಟು ಫೆನ್ಸ್ ಆದ ನಂತರ ಬೋರ್ ಹಾಕ್ಸ್ಬೇಕಾಗಿತ್ತು. ನಂತರ ಬೋರ್ ಲಾರಿನೂ ಕೂಡ ಕರೆಸ್ಕೊಟ್ಟೆ. ಬೋರನ್ನು ಕೂಡ ಹೊಡಿಸ್ತು. ಒಂದೊಳ್ಳೆ ಚೆನ್ನಾಗಿ ನೀರು ಬಂತು. ದೇವ್ರ ದಯೆ, ಅವರ ಒಳ್ಳೆತನ. ನಾನು ಕೂಡ ಜೊತೆಲಿ ಇದ್ಕೊಂಡು ಬೋರೆಲ್ಲ ಚೆನ್ನಾಗಾಯಿತು, ನೀರು ಕೂಡ ಬಂತು. ನಾವು ಆಡಿದ ಮಾತಂತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಜೊತೆ ಅದು. ಇವತ್ತು ಕೂಡ ಅಷ್ಟೇ ವಿಶ್ವಾಸದಲ್ಲಿದ್ದೀವಿ. ಅವರು ಕೂಡ ಮಾತಾಡಿದ್ದಾರೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಈಗಿರೋ ಜಮೀನು ಹಿಂಗೆ. ಮೊದಲು ಸ್ಟಾರ್ಟಿಂಗ್ ತೋರಿಸ್ದಲ್ಲಿ ಹೇಗಿತ್ತು, ಈಗ ನೋಡಿ ಹೇಗೆ ಮಾಡಿದ್ದಾರೆ ಜಮೀನ. ತುಂಬಾ ಚೆನ್ನಾಗಿದೆ ಜಮೀನು. ನಮಗೂ ಒಂದು ಖುಷಿ ಇದೆ, ಇಂಥ ಒಂದು ಒಳ್ಳೆ ಕಾರ್ಯದಲ್ಲಿ ನಾವು ಭಾಗಿಯಾಗ್ತೀವಿ ಅಂತ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಪೆಟ್ರೋಲ್ ಕಾಸು ಕೊಡಿ, ಇಲ್ಲ ಇನ್ನೇನೋ ಕೂಲಿ ಕೊಡೋದು, ₹1 ಕೇಳ್ದನಲ್ಲ. ಆಡಿದ ಮಾತಂತೆ ವಿಶ್ವಾಸ ಉಳಿಸ್ಕೊಟ್ಟಿದ್ದೀವಿ. ನಾನು ಮಲ್ಲಿಕಾರ್ಜುನ್ ಅಂತ ಬೆಂಗಳೂರಿಂದ. ನಾವು ಜಮೀನು ತೊಗೊಂಡು ಒಂದು 6 ತಿಂಗಳಾಯಿತು. ಶ್ರೀನಿವಾಸ್ ಅವ್ರ ಜೊತೆ ನಾವು ಸುಮಾರು ಬೇರೆಯವ್ರ ಜೊತೆಲೆಲ್ಲ ಓಡಾಡಿದ್ದೀವಿ. ಒಂದು 2 ವರ್ಷ ಜಮೀನಿಗೋಸ್ಕರ ಓಡಾಡಿದ್ವಿ. ಇವ್ರ ಜೊತೆ ಓಡಾಡಿ 1 ವರ್ಷದವರೆಗೂ ಬೇರೆ ಬೇರೆ ತೋರಿಸಿದ್ರು, ಅದು ಯಾವುದು ಸೆಟ್ ಆಗಿಲ್ಲ. ಕೊನೆಯಲ್ಲಿ ಜಮೀನು ತೋರಿಸಿ ನಮಗೇನೋ ಇಷ್ಟ ಆಯಿತು. ಆಮೇಲೆ ಅವರು ಡೈರೆಕ್ಟಾಗಿ ಓನರ್ನ ಕರೆಸಿ ಮಾತುಕತೆ ಮಾಡಿ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ಎಲ್ಲ ಅವರೇ ತೆಗ್ಸಿ ಲಾಯರ್ ಕೊಟ್ಟು ವೆರಿಫಿಕೇಷನ್ ಎಲ್ಲ ಮಾಡಿಸಿ, ನಾವು ಅದಾದಮೇಲೆ ರಿಜಿಸ್ಟ್ರೇಷನ್ಗೆ ಅವ್ರು ಬಂದು ಸಪೋರ್ಟ್ ಮಾಡಿ ರಿಜಿಸ್ಟ್ರ್ ಮಾಡಿಕೊಟ್ರು. ಅದಾದಮೇಲೆ ಆಫ್ಟರ್ ರಿಜಿಸ್ಟ್ರೇಷನ್ನು ಅವರು ನಮಗೆ ಈ ಫೆನ್ಸ್ ಹಾಕ್ಸೋಕ್ಕೆ, ಆಮೇಲೆ ಎಲೆಕ್ಟ್ರಿಸಿಟಿ ಕರೆಂಟಿಗೆ ಗೊತ್ತಿರೋರನ್ನೆಲ್ಲ ಪರಿಚಯ ಮಾಡಿಸಿ ಅವರೆಲ್ಲ ಓಡಾಡಿ ಮತ್ತೆ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಇದೊಂದು 6 ತಿಂಗಳು ಆಗಿದೆ ಜಮೀನು ತೊಗೊಂಡು. ಇವಾಗೆಲ್ಲ ಏನೇನು ಮಾಡ್ಬೋದು, ಮತ್ತು ಈ ಬೋರ್ ಓಡಿಸೋಕ್ಕೆ ಅದಕ್ಕೆಲ್ಲ ಯಾರೋ ಪರಿಚಯ ಇದ್ದರೆ ಎಲ್ಲರೂ ಅವ್ರಿಗೆ ಲೋಕಲ್ ಇರೋರನ್ನೆಲ್ಲ ಪರಿಚಯ ಮಾಡಿಸಿ, ಈಗ ಒಬ್ಬರು ತೋಟ ನೋಡ್ಕೊಳ್ಳೋಕೆ ಅವರೊಬ್ಬರು ಬಿಟ್ಟಿದ್ದಾರೆ, ಇಲ್ಲಿರೋರನ್ನೇ ಎಲ್ಲ ನೋಡಿ ಚೆನ್ನಾಗಿ ಮಾಡ್ತಿದ್ದಾರೆ. ಈಗಲೂ ಅವ್ರು ನಮಗೆಲ್ಲರೂ ಸಿಕ್ಕರೆ ಅಷ್ಟೇ ವಿಶ್ವಾಸ ಇದೆ ಮಾತಾಡೋಕ್ಕೆ. ನೀವು ಇನ್ನೇನಾದ್ರು ಯಾರಾದರೂ ಇದೇ ಥರ ಏನಾದ್ರು ಜಮೀನು ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರು ಜುನಿಯನ್ ಬೈಯರ್ಸ್ ಓನರಿಂದ ಕಾಂಟ್ಯಾಕ್ಟ್ ಮಾಡಿಸಿ ಅವ್ರಿಗೆ ಡೈರೆಕ್ಟಾಗಿ ಓನರ್ ಕಡೆಯಿಂದ ನಿಮಗೆ ಮಾತಾಡಿಸ್ತಾರೆ. ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದ್ದರೆ ಮಾತ್ರ ಅವರು ವ್ಯವಹಾರ ಕೈ ಹಾಕ್ತಾರೆ. ಆ ಥರ ಅದರಿಂದ ಒಂದು ನಂಬಿಕೆ ಚೆನ್ನಾಗಿ ಅವ್ರ ಜೊತೆಲಿ. ಕೊನೆಯಲ್ಲಿ ನಿಮ್ಮದು ಜಮೀನು ರಿಜಿಸ್ಟ್ರೇಷನ್ ಆದಮೇಲೆ ಮತ್ತೆ ಅವ್ರು ಯಾರೋ ನೀವ್ಯಾರೋ ಹಂಗಿಲ್ಲ, ಜೊತೆಲೂ ಏನೇ ಇದ್ದರೂ ಜೊತೆಲಿ ನಿಂತು ಮಾಡಿಸಿ, ಏನೋ ಪ್ರಾಬ್ಲಮ್ ಇದ್ದರೂ ಬರ್ತಾರೆ ಆ ಥರ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಜಮೀನು ಬೇಕಾದವ್ರು ಯಾರು ಬೇಕಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಮಲ್ಲಿಕಾರ್ಜುನ್ ಸರ್. ಥ್ಯಾಂಕ್ಸ್ ಸರ್. ಹಂಗೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾರು ಜಮೀನು ಖರೀದಿ ಮಾಡಿದಾರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸರ್. ಸರ್ ಹತ್ರ ನಾನು 2 ತಿಂಗಳ ನಂತರ ರಿವ್ಯೂ ತಗೊಳ್ತೀವಿ ಅಂತ ಹೇಳಿದೆ. 6 ತಿಂಗಳು ಆದಮೇಲೆ ತಗೊಳ್ತಾ ಇದ್ದೀನಿ. ಅಂದರೆ ಮೊನ್ನೆ ಜಮೀನು ಕೊಡಿಸಿದ ತಕ್ಷಣ ರಿವ್ಯೂ ತಗೊಬಿಟ್ರೆ ಅದು ಸರಿ ಕಾಣಿಸಲ್ಲ. ಒಂದು 6 ತಿಂಗಳಾದ್ಮೇಲೆ ತಗೊಂಡಿದ್ರೆ ಅವ್ರಿಗೂ ಗೊತ್ತಾಗಿರುತ್ತೆ ನಮ್ಮ ವ್ಯವಹಾರಗಳು ಏನಾಗಿದೆ ಎಲ್ಲ ಕ್ಲಿಯರಾಗಿ ಗೊತ್ತಾಗಿರುತ್ತೆ.
ಆಗ ಅವ್ರು ರಿವ್ಯೂ ಕೊಟ್ಟಾಗ ಅದಕ್ಕೊಂದು ಅರ್ಥ ಇರುತ್ತೆ. ಅದಕ್ಕೋಸ್ಕರ 6 ತಿಂಗಳ ನಂತರ ತಗೊಂಡಿದ್ದೀನಿ. ಆಡಿದ ಮಾತಂತೆ ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಾವು ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ಹೆಲ್ಪ್ ಮಾಡ್ತೇವೆ. ನಾನು ಈ ಜಮೀನು ಕೊಡಿಸೋ ವ್ಯವಹಾರ ಸ್ಟಾರ್ಟ್ ಮಾಡ್ತಾವಿಂದನೂ ಅಷ್ಟೇ ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ಹೆಲ್ಪ್ ಮಾಡಿದ್ದೇನೆ. ಈ ಜಮೀನು ಬಗ್ಗೆ ಹೇಳಬೇಕು ಅಂದರೆ ರೆಡ್ ಸಾಯಿಲ್ ಇದೆ, 2.5 ಎಕರೆ ಜಮೀನಿದೆ, ಒಂದು 120ವರೆಗೆ ತೆಂಗಿನ ಮರ ಇದೆ. ಇನ್ನೇನು ಇನ್ನೊಂದು ಸಲ ಫಲ ಬಿಡೋಕ್ಕೆ ಆರಂಭ ಆಗ್ಬೋದು, ಆ ಲೆವೆಲ್ ಬಂದಿದೆ. ವಿಲೇಜ್ ಎಲ್ಲ ವಾಕಬಲ್ ಡಿಸ್ಟೆನ್ಸು, ಏನು ಬರೀ ವಾಕಲ್ಲಿ ಹೋಗ್ಬೋದು. ನೀರು ಕೂಡ ತುಂಬ ಚೆನ್ನಾಗಿದೆ ಬೋರಲ್ಲಿ. ಇನ್ನು ತೆಂಗಿನ ಗಿಡನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಕೆಂಪು ಮಣ್ಣು, ಇದ್ರ ಜೊತೆ ಬೇಕಾದ್ರೆ ಸದ್ಯಕ್ಕೆ ಬಾಳೆನೂ ಹಾಕೋಬೋದು ಈಗ ಪ್ರೆಸೆಂಟ್ ಒಂದು 2 ವರ್ಷದವರೆಗೆ. ಇಲ್ಲ ಅಡಿಕೆನೂ ಕೂಡ ಹಾಕ್ಬೋದು. ನೋಡಿ ನೀರು ಪ್ರತಿಯೊಂದು ಗಿಡಕ್ಕೂ ಕೂಡ ನೀರು ಡ್ರಿಪ್ ಕ್ಲೀನಾಗಿ ಬರಬೇಕು ಹಂಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫೆನ್ಸ್ ಆಗಿದೆ, ಅಂದರೆ ಲೈಟಾಗಿ ಸ್ವಲ್ಪ ರಿಪೇರ್ ಮಾಡ್ಕೋಬೇಕು, ಒಂದು 2-3 ಕಡೆ ಸ್ವಲ್ಪ ಲೂಸ್ ಆಗಿದೆ ಫೆನ್ಸು. ಡ್ರಿಪ್ ಇರಿಗೇಷನ್ ಎಲ್ಲ ಆಗಿದೆ. ತುಂಬಾ ಒಂದೊಳ್ಳೆ ಲೊಕೇಶನಲ್ಲಿದೆ ಲ್ಯಾಂಡು. ನಾನು ಹೇಳ್ದಂಗೆ ಫೆನ್ಸು ಸ್ವಲ್ಪ ಒಂದು 2-3 ಕಡೆ ಲೂಸ್ ಆಗಿದೆ, ಅದನ್ನು ಟೈಟ್ ಮಾಡ್ಕೊಂಡ್ರೆ ಆಯಿತು. ಓವರಾಲ್ ಕಲ್ಲೆಲ್ಲ ಇದೆ, ಆರಾಮಾಗಿ ಸ್ವಲ್ಪ ರಿಪೇರ್ ಮಾಡ್ಕೊಂಡ್ರೆ ಆಯಿತು ಫೆನ್ಸು. ಒಂದು ಗೇಟ್ ಹಾಕಬೇಕಾಗುತ್ತೆ, ಗೇಟ್ ಇಲ್ಲ ಇದಕ್ಕೆ, ಗೇಟ್ ಹಾಕಬೇಕು ನೀವು. ಇದು NH ಇಂದ ಕೇವಲ 2 ಕಿಲೋಮೀಟರ್ ಇದೆ, ಮೈಸೂರಿಂದ 39 ಕಿಲೋಮೀಟರ್ ಇದೆ, ಬ್ಯಾಂಗ್ಳೂರಿಂದ 165 ಕಿಲೋಮೀಟರ್ ಆಗುತ್ತೆ. ಒಂದೊಳ್ಳೆ ಗುಡ್ ಲೊಕೇಶನಲ್ಲಿದೆ ಲ್ಯಾಂಡು. ಯಾವ ಏನು ಎತ್ತ ಅಂತ ಕೇಳೋ ಬದಲು ಡೈರೆಕ್ಟ್ ಬಂದು ನೋಡಿ, ನಿಮ್ಗೆ ಇಷ್ಟ ಆದರೆ ವೀಡಿಯೋದಲ್ಲಿ. ಒಂದೊಳ್ಳೆ ಮಣ್ಣು, ಫಲವತ್ತಾದ ಮಣ್ಣು, ಟಾರ್ ರೋಡ್ಗೆ ಅಟ್ಯಾಚ್ ಬೇರೆ. ಆಮೇಲೆ ತುಂಬಾ ಚೆನ್ನಾಗಿದೆ ಲ್ಯಾಂಡು. ನೋಡಿ, ಜನರಲ್ ಪ್ರಾಪರ್ಟಿ, ಪರ್ಚೇಸ್ ಪ್ರಾಪರ್ಟಿ. ಇವರು ಪರ್ಚೇಸ್ ಮಾಡಿರೋದು. ಇವರು ಪ್ರೈಸ್ ಹೇಳ್ತಿರೋದು 65 lakhs ಪರ್ ಎಕರು, 65 ಲಕ್ಷ ಒಂದು ಎಕರೆ ಅಂತ ಹೇಳ್ತಾಯಿದ್ದಾರೆ. ಕುಂತ್ಕೊಂಡು ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ಡೈರೆಕ್ಟ್ ಓನರ್ ಸೀಟಿಂಗ್ ಮಾಡ್ಕೊಡ್ತೀನಿ. ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕು ಲೀಗಲ್ ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಡೋಣ. ಓನರ್ ಎದುರುಗಡೆ ಕೂಡ್ಸ್ಕೊಂಡಾಗ ಅವರೇ ರೇಟ್ ಫೈನಲ್ ಮಾಡ್ಕೊಡ್ತಾರೆ. ನಮ್ಮದು 2% ಕಮಿಷನ್ ಇರುತ್ತೆ. ಈ ಜಮೀನು ಬಗ್ಗೆ ಒಂದು ಹೇಳಬೇಕಂದ್ರೆ ದಯಮಾಡಿ ಗಮನಿಸಿ, ಇದು 2 ಪಾರ್ಟ್ ಇದೆ ಜಮೀನು. 1.5 ಎಕರೆ ಒಂದು ಮತ್ತು 1 ಎಕರೆ ಒಂದು. ಮಧ್ಯೆ ಒಂದು ಸಿಂಗಲ್ ರೋಡ್ ಬಂದಿದೆ, ಚಿಕ್ಕದಾಗಿ ಒಂದು 8 ಅಡಿ ರೋಡು. ಅಂದರೆ ಈ ಜಮೀನಿಗೂ ಆ ಜಮೀನಿಗೂ ಓಡಾಡೋಕ್ಕೆ ಸ್ವಲ್ಪ ಅನುಕೂಲ ಆಗಂಗೆ ಅವರು ದಾರಿ ಮಾಡ್ಕೊಂಡಿದ್ದಾರೆ. 1 ಎಕರೆ ಸಪ್ರೇಟು, 1.5 ಎಕರೆ ಸಪ್ರೇಟ್ ಇದೆ. ಮಧ್ಯೆ ಮಾತ್ರ ಒಂದು 8 ಅಡಿ ಮಡ್ ರೋಡ್ ಕೂಡ ಬಂದುಬಿಟ್ಟಿದೆ. ನೀವು ಆ ಮಡ್ ರೋಡೆಲ್ಲಾರು ಓಡಾಡ್ಕೋಬೋದು, ಇಲ್ಲ ನೀವು ಟಾರ್ ರೋಡಿಂದಲೂ ಕೂಡ ಬರ್ಬೋದು ನೀವು. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಲೊಕೇಶನಲ್ಲಿದೆ ಲ್ಯಾಂಡು. ನೋಡಿ, ಒಂದು 2 ಎಕರೆ 2.5 ಎಕರೆ ತೋಟ ಬೇಕು ಅನ್ನೋರಿಗೆ ಸೂಕ್ತವಾಗಿದೆ ಜಮೀನು. ಮತ್ತು ಇದೇ ರೇಟ್ ಇದೆ ಅಂತಲ್ಲ, ನಿಮಗೆ ದುಬಾರಿ ಅನಿಸಿದ್ರೆ ದಯವಿಟ್ಟು ಮಾರ್ಕೆಟ್ ರೇಟು ಬಂದು ಇಲ್ಲಿ ವಿಚಾರಿಸ್ಕೋಬೋದು. ಎರಡನೇದು ಅಂತಂದರೆ ಇದೇ ರೇಟಲ್ಲಿದೆ ಜಮೀನು ಅಂತ ಹೇಳ್ತಲ್ಲ, ನಿಮಗೆ 25 ಲಕ್ಷಕ್ಕೂ ಇದೆ, 30 ಲಕ್ಷಕ್ಕೂ ಇದೆ ಜಮೀನು. ಆ ಜಮೀನು ಹೇಗಿದೆ ಅದ್ರ ತಕ್ಕನಂಗೆ ರೇಟ್ ಇರುತ್ತೆ. ನಿಮ್ಗೊಂದು 25 ಲಕ್ಷ ರೂಪಾಯಿ ಬೇಕು ಅಂತಂದರೆ ಬೇಕಾದ್ರೆ ಕೊಡ್ಸೋಣ. ಅದು ಸ್ವಲ್ಪ ಇಂಟೀರಿಯರ್ ಇರುತ್ತೆ, ಹೈವೇಯಿಂದ ಒಂದು 15 ಕಿಲೋಮೀಟ್ರು 16 ಕಿಲೋಮೀಟ್ರ್ ಇರುತ್ತೆ. ನಿಮಗೆ ಆ ರೀತಿ ಲ್ಯಾಂಡ್ ಬೇಕು ಅಂದರೂ ಕೂಡ ಕೊಡಿಸ್ಕೊಡ್ತೀವಿ. ನಿಮ್ಮ ಬಡ್ಜೆಟಿಗೆ ತಕ್ಕನಾಗಿ ಹೇಳಿ ಕೊಡಿಸ್ಕೊಡೋಣ. ಬಟ್ 15 ಲಕ್ಷ 20 ಲಕ್ಷ ಒಳಗಡೆ 100% ಜಮೀನು ಸಿಗ್ತಾಯಿಲ್ಲ. ದಯವಿಟ್ಟು ಯಾರೋ ಕೇಳೋಕ್ಕೋಗ್ಬಿಡಿ. ನೋಡಿ, ಇದೇ ಬೋರು, ನೀರು ತುಂಬ ಚೆನ್ನಾಗಿದೆ. ಒಂದು ರೀಸನಬಲ್ ರೇಟು, ಒಂದು 25 ಲಕ್ಷ ಆ ರೀತಿ. ನಿಮಗೆ ಟಾರ್ ರೋಡ್ ಅಟ್ಯಾಚ್ ಬೇಕು ಅಂದರೆ 30 ಮೇಲೆ, 30ರೊಳಗಂತೂ 100% ಸಿಗೋಲ್ಲ. ದಯವಿಟ್ಟು ಯಾರು ಕೇಳೋಕ್ಕೋಗ್ಬಿಡಿ. ಒಂದು 25 ಲಕ್ಷ ಬೇಕು ಅಂದರೆ ಸ್ವಲ್ಪ ಇಂಟೀರಿಯರ್ ಹೋಗಬೇಕಾಗುತ್ತೆ. ನಿಮಗೆ ಬೇರೆ ಲ್ಯಾಂಡ್ ನಿಮ್ಮ ರಿಕ್ವೈರ್ಮೆಂಟ್ ಇತ್ತು ಅಂದರೆ ದಯಮಾಡಿ ನನಗೆ ಸೆಂಡ್ ಮಾಡಿ ಕೊಡಿಸೋಣ. ಮತ್ತು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಒಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡೋಣ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.